ಗರಿಗರಿಯಾದ ರವೆ ದೋಸೆ ಯಾರಿಗಿಷ್ಟ ಆಗಲ್ಲ ಹೇಳಿ, ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ. ಬನ್ನಿ ಹಾಗಾದರೆ ಈ ವಿಡಿಯೋದಲ್ಲಿ ಗರಿಗರಿಯಾದ ರವೆ ದೋಸೆನ ಸುಲಭವಾದ ವಿಧಾನದಲ್ಲಿ ಹೇಗೆ ಮಾಡೋದಂತ ನೋಡೋಣ. ಎಲ್ರಿಗೂ ನಮಸ್ಕಾರ, ನಾನು ಪಂಕಜ ಪಾಕಶಾಲೆಗೆ ಸ್ವಾಗತ. ಈ ರವೆ ದೋಸೆ ಇನ್ಸ್ಟಂಟಾಗಿ ಆವಾಗಲೇ ಹಿಟ್ಟನ್ನು ಕಲಸಿ ಮಾಡೋ ಅಂಥ ದೋಸೆ. ಫಸ್ಟು ನಾನಿಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ 3 ಬಟ್ಲು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಇದನ್ನು ಸಣ್ಣ ರವೆ ಅಂತಲೂ ಕರೀತಾರೆ. ಮೀಡಿಯಮ್ ರವೆಗಿಂತ ಸ್ವಲ್ಪ ಚಿಕ್ಕ ರವೆ ಇರುತ್ತೆ. 3 ಬಟ್ಲು ಚಿರೋಟಿ ರವೆ, ಹಾಗೆ 1 ಬಟ್ಲು ಅಕ್ಕಿ ಹಿಟ್ಟು, ಹಾಗೆ 1 ಬಟ್ಲು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. 3 ಬಟ್ಲು ಚಿರೋಟಿ ರವೆ, 1 ಬಟ್ಲು ಅಕ್ಕಿ ಹಿಟ್ಟು, 1 ಬಟ್ಲು ಮೈದಾ ಹಿಟ್ಟು, ಹಾಗೆ ಸ್ವಲ್ಪ ಸಬ್ಬಸಿಗೆ 1 ಕಟ್ಟು ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸೇರಿಸ್ತಾ ಇದ್ದೀನಿ. ಹಾಗೆ 1 ತುರಿದ ಕ್ಯಾರೆಟು. ಈರುಳ್ಳಿ ಹಾಗೆ ಸಬ್ಬಸಿಗೆ ಸೊಪ್ಪು ರವೆ ದೋಸೆಗೆ ಒಂದು ಎಕ್ಸ್ಟ್ರಾ ಟೇಸ್ಟನ್ನು ಕೊಡುತ್ತೆ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ನಾವು ಎಷ್ಟು ಸೊಪ್ಪು ಕ್ಯಾರೆಟು ಈರುಳ್ಳಿ ಹಾಕ್ತೀವೋ ಅಷ್ಟು ಚೆನ್ನಾಗಾಗುತ್ತೆ. ಹಾಗೆ 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗೆ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ. ಇದನ್ನೆಲ್ಲ ಈಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸೇರಿಸಿದ ಮೇಲೆ ಚೆನ್ನಾಗಿ ಇದು ತೆಳುವಾಗಿ ಮಾಡೋದ್ರಿಂದ ಸ್ವಲ್ಪ ಉಪ್ಪನ್ನು ಎಕ್ಸ್ಟ್ರಾ ಸೇರಿಸಿದ್ದೀನಿ. ತುಂಬ ತೆಳುವಾಗಿ ಮಾಡಿಕೊಂಡಾಗ ಉಪ್ಪಿನಂಶ ಕಮ್ಮಿ ಆಗಬಾರ್ದು ಅಂತ. ಹಾಗೆ ನೀರು ಬೆರೆಸೋಕೆ ಮುಂಚೆನೇ ನೀವು ಒಂದು ಸಲ ಡ್ರೈ ಆಗಿ ಹಿಟ್ಟು ಸೊಪ್ಪು ತರಕಾರಿನೆಲ್ಲ ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ನೀರನ್ನು ಸೇರಿಸ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿ ಎಲ್ಲ ಪದಾರ್ಥಗಳು ಮಿಕ್ಸ್ ಆಗುತ್ತೆ. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನಂತರ ನೀರನ್ನು ಸ್ವಲ್ಪನೇ ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ರವೆ ದೋಸೆ ಆದಷ್ಟು ತೆಳ್ಳಗಿದ್ದಷ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು ಸಲ 2 ಗ್ಲಾಸನ್ನು ಮಿಕ್ಸ್ ಮಾಡಿ ನೋಡಿ ಕಲಿಸ್ತಾ ಇದ್ದೀನಿ. ನಂತರ ನಾನು ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಹಿಟ್ಟು ಗಟ್ಟಿನೇ ಆಗಿದೆ. ನಾನು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಲಸಿ ಇಟ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಕಲಸಿ. ಚಿರೋಟಿ ರವೆ ಸ್ವಲ್ಪ ನೆಂದಷ್ಟು ಹಿಟ್ಟು ಗಟ್ಟಿ ಆಗ್ತಾ ಇರುತ್ತೆ. ಆದಷ್ಟು ಸ್ವಲ್ಪ ತೆಳುವಾಗೇ ಕಲಿಸ್ಕೊಳ್ಳಿ. 3 ಬಟ್ಲ ಹಿಟ್ಟನ್ನು ಸೇರಿಸಿದ್ದೀನಿ. 4 ಗ್ಲಾಸ್ ನೀರು ಸರಿಯಾಗುತ್ತೆ. ನೋಡಿ, ಈಗ ಹಿಟ್ಟು ರೆಡಿಯಾಗಿದೆ. ಈಗ ದೋಸೆ ಹಂಚು ಚೆನ್ನಾಗಿ ಕಾದಿದೆ. ಹಿಟ್ಟು ಸಹ ಹದವಾಗಿ ರೆಡಿಯಾಗಿದೆ. ಈಗ ಗರಿಗರಿಯಾದಂತಹ ಬಿಸಿಯಾದಂತಹ ರವೆ ದೋಸೆನ ಹಾಕೋಣ. ಮೊದಲು ಹಂಚ್ಕಾದ್ಮೇಲೆ ಸ್ವಲ್ಪ ನೀರನ್ನು ಚುಮ್ಕಿಸ್ಕೊಳ್ಳಿ. ಈರುಳ್ಳಿಯಲ್ಲಿ ಸ್ವಲ್ಪ ಭಾಗ ಕಟ್ ಮಾಡಿ ಅದನ್ನು ಎಣ್ಣೆಯಲ್ಲಿ ಎತ್ಕೊಂಡು ಹಂಚಲ್ಲಿ ಸವರ್ತಾ ಬನ್ನಿ. ಆಗ ಹೊಸದಾಗಿ ರವೆ ದೋಸೆ ಮಾಡೋರಿಗೆ ತುಂಬ ಈಸಿಯಾಗಿ ಬರುತ್ತೆ. ಯಾವುದೇ ದೋಸೆ ಆದ್ರೂ ಸರಿ ಈರುಳ್ಳಿನ ಹಚ್ಬಿಟ್ಟು ಆಮೇಲೆ ಮಾಡಿದ್ರೆ ತುಂಬ ಚೆನ್ನಾಗಿ ದೋಸೆ ಎದ್ದೇಳುತ್ತೆ. ನೋಡಿ, ಒಂದು ಕಡೆಯಿಂದ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಬನ್ನಿ. ನೀವು ಸರ್ಕಲ್ಲಾಗಾದ್ರೂ ಹಾಕೊಬನ್ನಿ, ಈ ಥರ ಉದ್ದುದ್ವಾಗಾದ್ರೂ ದೋಸೆ ಹಿಟ್ಟನ್ನು ಹಾಕ್ಕೊಳ್ತಾ ಬನ್ನಿ. ಯಾವ ರೀತಿ ಹಾಕಿದ್ರೂ ದೋಸೆ ಸಹ ತುಂಬ ಚೆನ್ನಾಗಿ ಎದ್ದೇಳುತ್ತೆ. ಸ್ವಲ್ಪ ದೋಸೆ ಎದ್ದೇಳೋದಲ್ಲಿ ಪ್ರಾಬ್ಲಮ್ ಆಗ್ತಾ ಇದ್ದರೆ ನೀವು ಸ್ವಲ್ಪ ನೀರನ್ನು ಚುಮ್ಕಿಸ್ಕೊಂಡು ಈರುಳ್ಳಿನಲ್ಲಿ ಸ್ವಲ್ಪ ಎಣ್ಣೆ ಎತ್ಕೊಂಡು ಹಂಚಿಗೆ ಸ್ಪ್ರೆಡ್ ಮಾಡಿ ಉಜ್ಕೊಂಡು ಆಮೇಲೆ ದೋಸೆ ಹಿಟ್ಟನ್ನು ಹಾಕೋದ್ರಿಂದ ಈರುಳ್ಳಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ತಿರುಗಿಸಿ ಸುಲಭವಾಗಿ ದೋಸೆ ಕಾವಲಿಯಿಂದ ಬಿಟ್ಕೊಂಡಿದೆ. ಸುಲಭವಾಗಿ ನಾನು ತಿರುಗಿಸಿ ತೋರಿಸಿದ್ದೀನಿ. ನೋಡಿ, ಈ ಥರ ಗರಿಗರಿಯಾದಂತಹ ರವೆ ದೋಸೆ ತುಂಬ ಸುಲಭವಾದ ವಿಧಾನದಲ್ಲಿ ಮಾಡ್ಬೋದು. ಹೆಚ್ಚು ಟೈಮು ಸಹ ಬೇಕಾಗಲ್ಲ. ದೋಸೆ ಪರ್ಫೆಕ್ಟಾಗಿ ಕಾವಲಿಂದ ಎದ್ದೇಳುತ್ತೆ. ತಿನ್ನೋಕ್ಕೂ ಸಹ ತುಂಬ ಲೈಟಾಗಿರುತ್ತೆ. ಆಗ ತುಂಬ ರುಚಿಯಾಗಿಯೂ ಸಹ ಇರುತ್ತೆ. ನಾನು ಇಲ್ಲಿ ಹಾಗೆ ಇನ್ನೊಂದು ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ. ಹಂಚಕ್ಕಾದ್ಮೇಲೆ ಸ್ವಲ್ಪ ನೀರು ತುಂಬಿಸ್ಕೊಂಡು ಸ್ವಲ್ಪ ಈರುಳ್ಳಿನ ಎಣ್ಣೆಯಲ್ಲಿ ಎತ್ಕೊಂಡು ಸವರ್ಕೊಂಡು ನಂತರ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿಯೇ ಬೇಗ ಆಗಿಬಿಡುತ್ತೆ ಇದು ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ. ಹಾಗೆ ಸಂಜೆ ಏನಾದರೂ ಹಸಿವಾಗಿದೆ ತಿನ್ನಬೇಕನ್ನೋ ಟೈಮಲ್ಲೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಗರಿಗರಿಯಾದಂತಹ ರವೆ ದೋಸೆ ಇನ್ನೂ ಚೆನ್ನಾಗಿ ರೆಡಿಯಾಗಿದೆ. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ಪ್ರೆಡ್ ಮಾಡ್ಕೋಬೋದು.
ನೋಡಿ ಈ ಥರ ತೆಳುವಾಗಿ ದೋಸೆ ಬಂದಿದೆ. ನಾನು ಇದನ್ನು ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ದೋಸೆ ರೆಡಿಯಾಗಿದೆ. ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ. ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನು ಸಹ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ಈಸಿಯಾಗಿರೋಂತಹ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.